ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ರಕ್ಷಾಬಂಧನ, ಎಲ್ಲರಿಗೂ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು. ಆಮೇಲೆ ಇವತ್ತು ನಮ್ಮ ಮನೆಗೆ ಬಂದಿದ್ದಾರೆ, ನಮ್ಮ ತಂಗಿ ಬಂದಿದ್ದಾರೆ ದೇವಿಕಾ, ಮತ್ತು ಧ್ರುವ ಮನು ಬಂದಿದ್ದಾರೆ. ನಮ್ಮ ಸ್ವೀಟಿ ಕೈಯಿಂದ ರಾಖಿ ಕಟ್ಟಿಸ್ಕೊಳ್ಳಿಕ್ಕಂತ ಮಕ್ಕಳು ಕರ್ಕೊಂಡು ಬಂದಿದ್ದಾಳೆ. ಅವಳು ಕೂಡ ರೆಡಿ ಆಗಿದ್ದಾಳೆ ಈಗ. ಆಮೇಲೆ ಈಗ ಸ್ಟಾರ್ಟ್ ಮಾಡಬೇಕು, ಇನ್ನೂ ಸ್ಟಾರ್ಟ್ ಮಾಡಲಿಲ್ಲ. ಧ್ರುವ ಹಾಯ್ ಹಾಯ್ ಮನು, ಬಂದ್ರೆ ಅಣ್ಣಾರು ಬಂದ್ರಿ, ಬರ್ರಿ ಬರ್ರಿ ಒಳಗೆ ಬರ್ರಿ. ನಾ ಹಿಂಗೆ ಹಾಕ್ತೇನೆ ರೀ ವಿಡಿಯೋಕ್ಕೆ. ಇದವರ್ ಕುಂದ್ರೆ ಬರ್ರಿ. ಹಾಯ್ ಮಾಡು, ಹಾಯ್ ಮಾಡು, ಯೂಟ್ಯೂಬ್ಗೆ ಹಾಕ್ತೀನಿ. ಹಾಯ್ ಮಾಡು. ಹಾಯ್ ಹಾಯ್ ಬರ್ರಿ, ತಕೊಂಡ್ರು ಬರ್ರಿ. ಮಮ್ಮ ಆ ಕಡೆ ಹೋದ್ರು. ಇವ್ರನ್ನ ಈಗ ರೆಡಿ ಮಾಡಬೇಕು, ಸ್ವೀಟಿ ಮೇಡಮ್ನ ಸ್ನಾನ ಮಾಡಿಸಿ. ಮೇಡಮ್ಗೆ ಇದಾಗ್ತದ ನೋಡ್ರಿ. ಈಗ ಇವಾಗ ಡ್ರೆಸ್ ಹಾಕೇ ಬಿಡುದಾ? ಹೌದಾ? ಯಾವ ಥರಪ್ಪ ಡ್ರೆಸ್? ಸ್ಮೂತ್ ಐತಲ್ಲ? ಹಾಂ, ಸ್ಮೂತ್ ಐತಿ. ಅದ್ರ ಕೂಡ ಚಡ್ಡಿ. ಹಾಂ ಹಾಂ, ಇದು ಎರಡಾ? ಒಂದು ಸಾಕಿತ್ತಕ್ಕಿಗೆ. ಇಬ್ರು ಅಣ್ಣ ಆದರೆ ಅವನೊಂದು ಡ್ರೆಸ್ ಕೊಡೋದು, ಇವನೊಂದು ಡ್ರೆಸ್ ಕೊಡೋದು. ಅದು ಪ್ಯಾಂಟಾ ಜೀನ್ಸ್? ಹಾಂ, ಸ್ವೀಟಿಗೆ ಚಾನ್ಸ್, ಎರಡು ಡ್ರೆಸ್ಸು. ಹಾಂ, ಈಗ ಹಾಕೋದಾ ಸ್ನಾನ ಮಾಡಿಸಿ ಅವಳನ್ನ? ಹಾಂ ಹಾಂ, ಫೋಲ್ಡ್ ಮಾಡಿ ಇಡ್ಡು ಅದರಲ್ಲಿ. ಹಾಂ, ಅದು ಧ್ರುವ ಅಂದು, ಇದು ಮನುದನು, ಇದು ಹಾಂ 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 ಹಾಂ. ಘಮ ಘಮ ಮೊಸರನ್ನ, ಸಕ್ಕತ್ತೈತಿ ಮೊಸರನ್ನ. ಚಪಾತಿ ಇಷ್ಟು. ಬಜ್ಜಿ ಬಜ್ಜಿ ಬಜ್ಜಿ, ರೈಸ್ ಆ್ಯಂಡ್ ಸಾಂಬಾರು. ಇಲ್ಲಿ ಸಾಂಬಾರು, ಪಲ್ಯ. ದೇವಿಕಾ ಬರಬೇಕಾದ್ರೆ ಅಡುಗೆ ಮಾಡ್ಕೊಂಡು ಬಂದಿದ್ಲು. ಹಾಗಾಗಿ ನಾನಿಲ್ಲಿ ರೈಸ್ ಮತ್ತು ಸಾಂಬಾರು, ಆಮೇಲೆ ಸ್ವಲ್ಪ ಸ್ವೀಟ್ ಮಾಡಿದ್ದೆ, ಅಷ್ಟೇ ಮಾಡಿದ್ವಿ. ಹಪ್ಪಳ ಸಂಡಿಗೆ ಎಲ್ಲ ಕರೆದಿದ್ದೆ ಊಟಕ್ಕೆ ಇದು. ಆಮೇಲೆ ಎಲ್ಲ ಅಡುಗೆ ಎಲ್ಲ ಆಯಿತು. ಇವಾಗ ನೋಡಿ, ಇವತ್ತು ಹುಣ್ಣಿಮೆ ಅಲ್ಲ, ಹಾಗಾಗಿ ಸ್ವಲ್ಪ ಪೂಜೆ ಮಾಡ್ತಾಯಿದ್ದೀನಿ. ಈ ರಕ್ಷಾಬಂಧನ ಹಬ್ಬ ಬಂದರೆ ಒಂದು ಕಡೆ ಖುಷಿನೂ ಆಯಿತು ನಮಗೆ, ಇನ್ನೊಂದು ಕಡೆ ಖುಷಿಗಿಂತ ತುಂಬ ಜಾಸ್ತಿ ನೋವಾಯಿತು. ಯಾಕಂದರೆ ಈ ವರ್ಷ ನನ್ನ ಮಗಳಿದ್ದಾಳೆ. ನನ್ನ ಮಗನಿಗೆ ರಾಖಿ ಎಲ್ಲ ಕಟ್ತಿರ್ಲಿಲ್ಲ. ಹಾಗಾಗಿ ಈ ವರ್ಷ ಬಂದಿದ್ದಾಳಲ್ಲ ನನ್ನ ಮಗಳು, ಹಾಗಾಗಿ ದೇವಿಕನ ಮಕ್ಕಳಿಗೆ ಮತ್ತು ನನ್ನ ಮಗನಿಗೆ ಈ ವರ್ಷ ಅವಳೇ ರಾಖಿ ಕಟ್ಟಿದ್ಲು ಅಂತ, ತಂಗಿ ಹುಟ್ಟಿದ್ಲು ಅಂತ ಖುಷಿ ಆಯಿತು. ಇನ್ನೊಂದು ಕಡೆ ನೋಡಿದರೆ ನಮ್ಮ ತಮ್ಮ ಈ ವರ್ಷ ಫಸ್ಟ್ ವರ್ಷ ಅವನು ರಾಖಿ ಕಟ್ಟಿಸ್ಕೊಳ್ಳೋಕ್ಕೆ ನಮ್ಮೊಟ್ಟಿಗೆ ಇಲ್ಲಲ್ಲ. ತುಂಬ ದುಃಖ ಕೂಡ ಆಯಿತು. ಇವತ್ತು ಬೆಳಗ್ಗೆಯಿಂದನೇ ಅಳೋದಕ್ಕೆ ಶುರು ಮಾಡಿಬಿಟ್ಟಿದ್ದೀವಿ. ಯಾಕಂದರೆ ವರ್ಷ ನಾವು ಇರ್ತಾ ಇರಲಿಲ್ಲ, ಮದುವೆಗಿಂತ ಮುಂಚೆ ಅವನಿಗೆ ರಾಖಿ ಕಟ್ತಾ ಇದ್ವಿ. ಇವಾಗ ಮದುವೆ ಆದಮೇಲೆ ಚಿಕ್ಕವಳಿದ್ಲಲ್ಲ, ಅವಳು ಕಟ್ತಾ ಇದ್ಲು. ಹಾಗಾಗಿ ಯಾರಾದರೂ 3 ಜನರಲ್ಲಿ ಒಬ್ಬರು ಕಟ್ಟಿದರೆ ಆಗ್ತದಲ್ಲ ಅಂತ ನಾವು ಇಲ್ಲಿ ಇದ್ಕೊಂಡು ಅಲ್ಲಿ ವಿಡಿಯೋ ಕಾಲೆಲ್ಲ ಮಾಡಿ ನೋಡಿ ಖುಷಿ ಪಡ್ತಾ ಇದ್ವಿ. ಸೊ ಅದನ್ನು ಮಿಸ್ ಮಾಡ್ಕೊಳ್ತೀವಿ ತುಂಬ. ತಮ್ಮನನ್ನು ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊಳ್ತೀವಿ. ಕರೆಂಟ್ ಬಂತು ಆಲ್ರೆಡಿ. ಫ್ಯಾನಿಗೆ ಅಯ್ಯೋ, ಹಿಂಗೆ ಹಿಡ್ಕೊಂಡ್ಬಿಡ್ತೀಯಾ? ನೋಡಿ ಧ್ರುವಿನ ಅವ್ರ ತಂಗಿಗೆ ಯಾವ ಥರ ಮುದ್ದು ಮಾಡ್ತಾನೆ ಅಂತ. ತುಂಬ ಅಂದರೆ ತುಂಬ ಅವಳನ್ನ ಇಷ್ಟಪಡ್ತಾನೆ, ಪ್ರೀತಿ ಮಾಡ್ತಾನೆ. ಅವ್ರ ತಂಗಿ ಅಂದರೆ ಸಾಕು, ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಾನೆ ಅವಳನ್ನ. ಸೊ ಅವಳನ್ನ ಶಾಲೆಗೆ ಹೋಗ್ಬೇಕಾದ್ರೂ ಅಷ್ಟೇ, ಬೆಳಗ್ಗೆ ಹೋಗ್ಬೇಕಾದ್ರೆ ಅವಳಿಗೆ ಹೇಳಿ ಬಾಯ್ ಅಂತ ಹೇಳಿ ಒಂದು ಕಿಸ್ ಮಾಡಿನೇ ಹೋಗೋದು. ಶಾಲೆಯಿಂದ ಬಂದ ಮೇಲೂ ಕೂಡ ಅವಳು ನೋಡಿ ಫಸ್ಟಿಗೆ ತಂಗಿ ಅಂತ ಓಡಿ ಬಂದು ಅವಳ ಹತ್ರ ಸ್ವಲ್ಪ ಹೊತ್ತು ಮಲಗಿ, ಅವಳು ಎದ್ದಿದ್ರೆ ಅವಳೊಟ್ಟಿಗೆ ಸ್ವಲ್ಪ ಆಟ ಆಡ್ತಾನೆ. ತುಂಬ ಅಂದರೆ ತುಂಬ ಅವನಿಗೆ ಅವಳಂದರೆ ಇಷ್ಟ. ಹಾಗಾಗಿ ತುಂಬ ಮುದ್ದು ಮಾಡ್ತಾನೆ. ಧ್ರುವಿನ್ ಮಾಡೋದನ್ನು ನೋಡಿ ಮನು ಕೂಡ ನಾನು ಎತ್ಕೊಳ್ತೀನಿ, ನಾನು ಮುದ್ದು ಮಾಡ್ತೀನಿ ಅಂತ ಅವನು ಕೂಡ ಮಾಡ್ತಾ ಇದ್ದ.
ನೋಡಿ ಅವಳಿಗೆ ಮಾಡರ್ನ್ ಡ್ರೆಸ್ ಹೇಗಾಗಿದೆ ಅಂತ. ತುಂಬಾ ಚೆನ್ನಾಗಾಗಿತ್ತು. ಲೈಟ್ ಪಿಂಕ್ ಕಲರ್, ಆಮೇಲೆ ಜೀನ್ಸ್ ಪ್ಯಾಂಟ್ ತುಂಬ ಚೆನ್ನಾಗಾಗಿತ್ತು. ತುಂಬ ಕ್ಯೂಟಾಗಿ ಕಾಣ್ತಾ ಇದ್ಲು ನನ್ನ ಮಗಳು. ಹಾಗೆಯೇ ಧ್ರುವಿನವರು ಇಲ್ಲಿ ನೋಡಿ ಕೂತಿದ್ದಾರೆ, 3 ಜನ ಅಣ್ಣಂದಿರು. ಆರತಿ ಎಲ್ಲ ಹಚ್ಚಿಬಿಟ್ಟು ಅವಳನ್ನ ಸ್ವಲ್ಪ ತೊಡೆ ಮೇಲೆ ಹಾಕ್ಕೊಂಡು ವಿಭೂತಿ ಹಚ್ಚಬೇಕಾದ್ರೆ ಅವಳ ಕೈಯಿಂದ ಸ್ವಲ್ಪ ಮುಟ್ಟಿಸಿ ಹಚ್ತಾ ಇದ್ದೀನಿ ಇಲ್ಲಿ. ಅವಳೇನು ಚಿಕ್ಕವಳಲ್ಲ, ಈಗ ಜಸ್ಟ್ 3 ತಿಂಗಳದವಳು ಅಷ್ಟೇ. 3 ತಿಂಗಳಿನ್ನೂ ಕಂಪ್ಲೀಟ್ ಆಗಲಿಲ್ಲ, ರನ್ ಇದೆ. ಹಾಗಾಗಿ ಅವಳ ಕೈಯಿಂದ ಮುಟ್ಟಿಸಿ ನಾನೇ ಈ ವಿಭೂತಿ ಎಲ್ಲ ಹಚ್ಚಿಬಿಟ್ಟು ರಾಖಿನ ಕಟ್ಟಿದ್ರಾಯ್ತು ಅಂತ ಕಟ್ತಾ ಇದ್ದೀನಿ. ಮನು ಧ್ರುವ ಬಂದುಬಿಟ್ಟು ಇದೇ ಫಸ್ಟ್ ಟೈಮ್ ಅವರು ಇಬ್ಬರು ರಾಖಿ ಕಟ್ಟಿಸ್ಕೊಳ್ಳೋದು. ಈ ವರ್ಷ ನನ್ನ ಮಗಳು ಬಂದಲ್ಲ, ಹಾಗಾಗಿ ತಂಗಿ ಒಟ್ಟಿಗೆ ರಾಖಿ ಕಟ್ಟಿಸ್ಕೊಳ್ತಾ ಇದ್ದಾರೆ. ಧ್ರುವಿನ್ ಬಂದುಬಿಟ್ಟು ಹೋದ ವರ್ಷ ಅಕ್ಕ ಆಗೋಳ ಹತ್ರ ಕಟ್ಟಿಸ್ಕೊಂಡಿದ್ದಾನೆ. ಮನು ಧ್ರುವ ಒಂದು ಸಲನೂ ಕಟ್ಟಿಸ್ಕೊಂಡಿರಲಿಲ್ಲ. ತಂಗಿ ಹುಟ್ಟಿದ ಮೇಲೆ ತಂಗಿ ಒಟ್ಟಿಗೆ ಅವರು ರಾಖಿಯನ್ನು ಕಟ್ಟಿಸ್ಕೊಳ್ತಾ ಇದ್ದಾರೆ. ನೋಡಿ ಇಲ್ಲಿ ಫಸ್ಟ್ ಧ್ರುವ, ಆಮೇಲೆ ಮನು, ಆಮೇಲೆ ನನ್ನ ಮಗ ಲೈನಲ್ಲಿ ಕೂತಿದ್ದಾರೆ. ಅವ್ರಿಗೆ ಕಟ್ಟಿದ್ರಾಯ್ತು ಅಂತ ಹೇಳಿ ಸ್ವೀಟಿನ ಆ ಕಡೆ ಒಂದು ಸಲ ಈ ಕಡೆ ಒಂದು ಸಲ ಹಾಕೊಳ್ತಾ ಇದ್ದೀನಿ. ಅವಳು ಹಗಲಿ ಎಲ್ಲ ಫುಲ್ಲು ಎಚ್ಚರ ಇದ್ಲು. ಈಗ ಸ್ನಾನ ಮಾಡಿಸಿದ ಮೇಲೆ ಮಲಗಿದ್ಲು. ಮಲಗಿದಾದ್ಮೇಲೆ ಇವಾಗ ಹೇಳ್ತಾನೆ ಇಲ್ಲ, ಹಾಗಾಗಿ ತೊಡೆ ಮೇಲೆ ಹಾಕ್ಕೊಂಡಿದ್ದೀನಿ. ಒಂದು ಕಡೆ ಭಯ ಕೂಡ ಆಗ್ತಾಯಿದೆ, ಅವಳು ಎಲ್ಲಿ ಕೆಳಗೆ ಈ ಥರ ಉಳ್ಳಿ ಬಿಡ್ತಾಳೇನೋ ಅಂತ. ನಾನು ರಾಖಿ ಕಟ್ಟು ಕಡಿ ಬಿಡಿಲಿ ಎಲ್ಲ ಅವಳನ್ನು ಈ ಕಡೆ ಉಳಿಸ್ಬಿಡ್ತೀನಿ ಅಂತ ಅದೊಂದು ಭಯ ಆಯಿತು. ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಅವ್ರಿಗೆ ರಾಖಿ ಕಟ್ತಾ ಇದ್ದೀನಿ. ಈ ವರ್ಷ ನನ್ನ ಮಗಳು ಅವ್ರ ಅಣ್ಣಂದಿರಿಗೆ ರಾಖಿ ಕಟ್ತಾ ಇದ್ದಾಳಲ್ಲ ಅಂತ ಖುಷಿ. ಹಾಗೆಯೇ ಈ ವರ್ಷ ನಮ್ಮ ತಮ್ಮ ಇದ್ದಿದ್ರೆ ನಾವು ಕೂಡ ಅವನಿಗೆ ರಾಖಿ ಕಟ್ತಾ ಇದ್ವಿ ಅನ್ನೋದೊಂದು ದುಃಖ. ಖುಷಿ ದುಃಖ ಎರಡೂ ಇದೆ. ಏನು ಮಾಡೋದಕ್ಕಾಗೋದಿಲ್ಲ, ಲೈಫ್ ಬಂದಂತೆಯೇ ಸ್ವೀಕರಿಸಬೇಕು. ಹಾಗೆ ಇವಾಗ ನೋಡಿ ರಾಖಿನ 3 ಜನ ಅಣ್ಣಂದ್ರಿಗೆ ಕಟ್ಟಿದೆ ನಾನೇ. ಒಂದು ಗೊಂಬೆ ಇತ್ತು, ಫಸ್ಟು ಗೊಂಬೆಯನ್ನು ಕಟ್ಬಿಟ್ಟು ಆಮೇಲೆ ಒಂದು ನೂಲು ಥರ ಬರುತ್ತಲ್ಲ ಆ ಥರ ರಾಖಿ ಕಟ್ಟಿದ್ವಿ 3 ಜನ ಅಣ್ಣಂದಿರು. ಹಾಗೆಯೇ ರಾಖಿ ಎಲ್ಲ ಕಟ್ಟಿದಾದಮೇಲೆ ಇವಾಗ ಊಟ ಮಾಡ್ತಾ ಇದ್ದೀವಿ ಎಲ್ಲರೂ. ಈ ಮಕ್ಕಳು ಬಂದುಬಿಟ್ಟು ಜಾಸ್ತಿ ಸ್ವೀಟು, ಡೈರಿ ಮಿಲ್ಕ್, ಚಾಕ್ಲೇಟ್ ಅಂತ ಇದನ್ನೇ ತಿಂದರು, ಜಾಸ್ತಿ ಊಟ ಮಾಡಲಿಲ್ಲ. ಈಗ ತಿನ್ನಬೇಕಾದ್ರೂ ಹಪ್ಪಳನೇ ತಿಂತಾ ಇದ್ದಾರೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ. ಆಮೇಲೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.